ಸಿಂಹರಾಶಿಗೆ ಈಗಾಗಲೇ 6ನೇ ಮನೆಯಲ್ಲಿದ್ದಂಥ ಶನಿ ಸಪ್ತಮ ಸ್ಥಾನಕ್ಕೆ ಬಂದು 2 ವರ್ಷ ಆಗಿದೆ. ಸಪ್ತಮ ಸ್ಥಾನದ ಶನಿ ಅಷ್ಟೇನು ಒಳ್ಳೆಯದಲ್ಲ. ಅದರಲ್ಲೂ ಸಿಂಹರಾಶಿಯ ಆಧಿಪತ್ಯ ಹೊಂದಿರತಕ್ಕಂಥ ಸೂರ್ಯ ಭಗವಾನ್ ಮತ್ತು ಶನಿ ಭಗವಾನ್ ಇಬ್ಬರು ಸಮ ಪ್ರಮಾಣದ ಶತ್ರುಗಳಾದ್ದರಿಂದ ಆ ಸಿಂಹರಾಶಿಯಲ್ಲಿ ಸಂಚಾರ ಮಾಡತಕ್ಕಂಥ ಎಲ್ಲ ಗ್ರಹಗಳು ಏನೇ ಫಲಗಳು ಕೊಡದೇ ಹೋದರೂ ಸಹ ಆ ಸಪ್ತಮದಲ್ಲಿರ್ತಕ್ಕಂಥ ಶನಿ ಒಂದು ಮಾರ್ಚ್ 26ಕ್ಕೆ ಅಷ್ಟಮ ಶನಿಯಾಗಿ ಪರಿವರ್ತನೆ ಆಗುತ್ತೆ ಅಥವಾ ಸಂಚಾರ ಮಾಡುತ್ತೆ. ಆಗ ಅಷ್ಟಮ ಶನಿ ಆದಂಥ ಶನಿ ಸಿಂಹರಾಶಿಗೆ ನಿಜವಾಗಲೂ ಗ್ರಹಚಾರದಲ್ಲಿ ಗೋಚಾರದಲ್ಲಿ ತೊಂದರೆಯನ್ನು ಕೊಡುತ್ತೆ. ಆದರೆ ಅವರ ಒಂದು ಜನ್ಮ ನಕ್ಷತ್ರಗಳೇನಿರುತ್ತೆ ಅಥವಾ ಜನ್ಮ ಲಗ್ನಗಳೇನಿರುತ್ತೆ ಕೇವಲ ಸಿಂಹರಾಶಿಯಾಗಿದ್ದ ಆ ಕ್ಷಣಕ್ಕೆ ಎಲ್ಲವೂ ಆಗ್ಬಿಡುತ್ತೆ ಅಂತ ಹೇಳೋದು ತಪ್ಪಾಗುತ್ತೆ. ಅವ್ರದ್ದು ಬೇರೆ ಬೇರೆ ಲಗ್ನಗಳಾಗಿದ್ದಾಗ ಆ ಲಗ್ನಕ್ಕೆ ಶನಿ ಯೋಗಕಾರಕನಾಗಿದ್ದಾಗ ಮತ್ತು ಜನ್ಮ ಜಾತಕದಲ್ಲಿ ಶನಿ ಒಳ್ಳೆ ಸ್ಥಾನದಲ್ಲಿದ್ದಾಗ ಅಂಥ ಅವಘಡಗಳೇನು ಗಣನೆಗೆ ಬರೋದಿಲ್ಲ. ಆದ್ದರಿಂದ ನಾವು ಯೂನಿವರ್ಸಲ್ ಆಗಿ ಮಾತಾಡಿದಾಗ ಕೇವಲ 12 ರಾಶಿಯಲ್ಲಿ ಗ್ರಹ ಚಲನೆಯಲ್ಲಿ ಗ್ರಹಗಳು ಏನು ಮಾಡ್ತವೆ, ಗ್ರಹ ಚಲನೆಯಲ್ಲಿ ಗ್ರಹಗಳು ಏನು ಮಾಡ್ತವೆ ಅಂತ ಉಲ್ಲೇಖ ಮಾಡ್ಬೋದೇ ವಿನಃ ನಿಜವಾಗ್ಲೂ ಇದು ಕೆಲಸ ಮಾಡುತ್ತೆ ಅಂತ ಹೇಳೋದು ತಪ್ಪಾಗುತ್ತೆ. ಏಕೆಂದರೆ ಜನ್ಮ ಜಾತಕದಲ್ಲಿ ಶನಿ ಗ್ರಹಗಳು ಮತ್ತು ಗುರು ಗ್ರಹಗಳು ಚೆನ್ನಾಗಿದ್ದಾಗ ಅವ್ರಿಗೆ ಅಂಥ ಒಂದು ಅವಘಡ ಆಗೋದಿಲ್ಲ. ಅದರಿಂದ ಸಿಂಹರಾಶಿಗೆ ಲಾಭಕ್ಕೆ ಗುರು ಬರುತ್ತೆ. ಇದಂತೂ ಗೋಚಾರ ಫಲ. ಯಾಕೆಂದರೆ ಗೋಚಾರ ಬೇರೆ, ಅಂದರೆ ಶನಿ ಬಲ ಗುರುಬಲ ಬೇರೆ, ದಶಾಭುಕ್ತಿಗಳೇ ಬೇರೆ. ದಶಾಭುಕ್ತಿಗಳಲ್ಲಿ ಗ್ರಹಗಳ ಚಲನೆ ಅಥವಾ ಗ್ರಹಗಳ ಸ್ಥಿತಿಗತಿ ಗ್ರಹಗಳ ಯುತಿ ಚೆನ್ನಾಗಿದ್ದಾಗ ಮನುಷ್ಯನ ಜೀವನ ಚೆನ್ನಾಗೇ ಇರುತ್ತೆ ಅಂತ ಖಂಡಿತ ಹೇಳ್ಬೋದು. ಅದರಿಂದ ಯಾರು ಬೇಸರ ಸಿಂಹರಾಶಿ ಅಂದಾಕ್ಷಣಕ್ಕೆ ಬೇಸರ ಪಡ್ಕೊಬೇಕಾಗಿಲ್ಲ. ಮಖಾ ನಕ್ಷತ್ರ ಮತ್ತು ಒಂದು ಪುಬ್ಬ ನಕ್ಷತ್ರ, ಉತ್ತರ ನಕ್ಷತ್ರ 1ನೇ ಪಾದ ಇವೆಲ್ಲ ಬರೋದ್ರಿಂದ ಅವರೇನು ಆ ನಕ್ಷತ್ರದವರು ಬೇಸರ ಪಡ್ಕೊಬೇಕಾದ ಅಗತ್ಯ ಇಲ್ಲ. ಗುರುಬಲ ಬರುತ್ತೆ ಅವರಿಗೆ. ಶನಿ ಬಲನೂ ಬದಲಾವಣೆ ಆಗುತ್ತೆ, ಗುರುಬಲ ಬದಲಾವಣೆ ಆಗುತ್ತೆ. ಶನಿ ಬಲ ಗುರುಬಲ ಎರಡೂ ಬರುತ್ತೆ. ಮತ್ತು ವೈಯಕ್ತಿಕ ಜಾತಕದಲ್ಲಿ ನಿಮಗೆ ದಶಾನಾಥ ಚೆನ್ನಾಗಿಲ್ಲ ಅಂದಾಗ ಸ್ವಲ್ಪ ಮಟ್ಟಿಗೆ ಬ್ಯಾಲೆನ್ಸ್ ಆಗುತ್ತೆ ಅಂತ ಖಂಡಿತ ಹೇಳ್ಬೋದು. ಹೀಗೆ ಸಿಂಹರಾಶಿಯಲ್ಲಿ ಉಳಿದ ಗ್ರಹಗಳ ಚಲನೆಯನ್ನು ನಾವು ಗಣನೆಗೆ ತಗೊಳ್ದಿರ ಕೇವಲ ಶನಿಬಲ ಗುರುಬಲವನ್ನು ಗಣನೆಗೆ ತಗೊಂಡು ತಾರಾಬಲಗಳ ಮೂಲಕ ನಾವು ಹೇಳೋದಾದರೆ ಸಿಂಹರಾಶಿಗೆ ಗುರುಬಲ ಶನಿಬಲ ಎರಡೂ ಚೆನ್ನಾಗಿರುತ್ತೆ. ವೃಷಭ ರಾಶಿಗೆ ಯಾವ ರೀತಿ ವಿಶೇಷ ಯೋಗ ಇದೆಯೋ ಅದೇ ಯೋಗ ಸಿಂಹರಾಶಿಗೂ ಬರುತ್ತೆ ಅಂತ ಖಂಡಿತ ಹೇಳ್ಬೋದು.